ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್ ಅಂತೀವಿ ಸರ್. ನಮ್ದು ಸಿಂಧನೂರು, ರಾಯಚೂರು ಡಿಸ್ಟಿಕ್ ಸರ್. ಓಕೆ ಸರ್, ಈಗ ಹಳ್ಳಿಗಳಲ್ಲಿ ಕೂಲಿ ಆಳುಗಳು ಸಿಗ್ತಾ ಇಲ್ಲ, ಎಲ್ಲರೂ ದುಡಿಯೋಕೆ ಬೆಂಗಳೂರು, ಮೈಸೂರು, ಪುನಃ ಬಾಂಬೆ ಅಂತ ಹೋಗ್ತಾ ಇದ್ದಾರೆ. ಪ್ಲಸ್ ಅವ್ರು ಕೊಡೋ ಕೂಲಿನೂ ಸಹ ಭಾಳ ಆಗಿದೆ. ಸೊ ಅವ್ರು ಕೊಡೋ ಕೂಲಿಲಿ 70% ಕಡಿಮೆ ದುಡ್ಡಲ್ಲಿ ಒಂದು ಉಪಕರಣ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್? ತಪ್ಪದೇ ಸರ್, ಇದು ನಮ್ಮದು ರೋಲರ್ ವೀಡರ್ ಅಂತೀವಿ ಸರ್. ಇದನ್ನ ಸರ್ ರೋಲರ್ ವೀಡರ್ ಅಂದ್ರೆ ಸೈಕಲ್ ಕುಂಟಿಗೆ ಆಲ್ಟರ್ನೇಟ್. ಸೈಕಲ್ ಕುಂಟಿ ಮೊದಲು ಬಂದಿತ್ತಲ್ವಾ, ಅದಕ್ಕೆ ಅದಕ್ಕೆ 4 ಪಟ್ಟು ಒಳ್ಳೇದಂತೀನಿ. ಡೌಟ್ ಆರ್ಗ್ಯೂ ಮಾಡಂಗಿದ್ರೆ ಮಾಡ್ಬೋದು. 4 ಪಟ್ಟು ಒಳ್ಳೆ ಸರ್. ಸೈಕಲ್ ಕುಂಟಿ ಏನಂದ್ರೆ ಸರ್, ಅದು ಹಿಂದೆ ಮುಂದೆ ಮಾಡ್ತಾ ಇದ್ರು ಸರ್. ಸೈಕಲ್ ಕುಂಟಿನ ಅರಿಬೇಕಂದ್ರೆ ಇದರಲ್ಲಿ ಹಂಗಿಲ್ಲ ಸರ್, ಸುಮ್ಮನೆ ಹಿಂಗೆ ನೆಟ್ಟಗೆ ಹೋಗೋದ ಸರ್. ಸೊ ರೋಲರ್ನ ರೋಲ್ ಮಾಡಿದ್ರೆ ಅದು ಬಾಲ ಅದೇ ಬರುತ್ತೆ. ಸೊ ಇದೇನಂದ್ರೆ ನೋಡಿ ಸರ್, ಇದು ಈ ಕಡೆ ಮಣ್ಣು. ಸೊ ನಾವೇನ್ ಕೊಡ್ತಾ ಇದೀವಿ, 3 ಕುಂಟಿ ಕೊಡ್ತಾ ಇದೀವಿ ಸರ್. ಅವರ ಬೆಳೆಗಳು ಸಣ್ಣ ರೈತ ಒಂದೇ ಬೆಳೆ ಹಾಕಿರಲ್ಲ, 3-4 ವೆರೈಟಿ ಬೆಳೆ ಹಾಕಿರ್ತಾರೆ. ಒಂದು 8 ಇಂಚು, 10 ಇಂಚು, 12 ಇಂಚು ಅಂತ ಬೇರೆ ಬೇರೆ ಗ್ಯಾಪ್ ಅಲ್ಲಿ. ಸೊ ಅವರಿಗೆ 3 ಕೂಡ ಕೊಡ್ತಾ ಇದೀವಿ, ಒಂದು ನೇಗಿಲ್ ಕೊಡ್ತಾ ಇದೀವಿ ಒಂದೇ ಇದರಲ್ಲಿ 2 in 1. ಇವನ್ ರೋಲ್ ಆಗುತ್ತೆ ಅಂತಾರೆ. ಇದು ಬೇರಿಂಗ್ ಸರ್, ಆರಾಮಾಗಿ ಆಗುತ್ತೆ. ಅದು ಬೇರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿ. ಹೈಟ್ ಚಿಕ್ಕ ರೈತರು, ಹೈಟ್ ರೈತರು ಅಂತ ಇಲ್ಲೊಂದು 3 ಹೋಲ್ ಇದೆ, ಇಲ್ಲಿ ಇದೆ ಕೂಡ ಅಡ್ಜಸ್ಟ್ಮೆಂಟ್. ನಾವೊಂದು ರಿಫೈನ್ಮೆಂಟ್, ವರ್ಷ ರಿಫೈನ್ಮೆಂಟ್ ಅಂತೀವಲ್ಲ, ಅದು ಬೇರೆ. ಇವಾಗ ಬಾಕ್ಸ್ ಅಲ್ಲಿ ಕಳಿಸ್ತಾ ಇದೀವಿ. ಮೊದಲಿಗೆ 300 ರೂಪಾಯಿ ಮೇಲೆ ಆಗ್ತಿತ್ತು ಏರಲ್ ಖರ್ಚ. ಇವಾಗ 100-120 ರೂಪಾಯಿದಲ್ಲಿ ಆಗುತ್ತೆ ಸರ್ ಖರ್ಚು. ಬಾಕ್ಸ್ ಅಲ್ಲಿ ಕಳಿಸ್ತಾ ಇದೀವಿ. ಬಾಕ್ಸ್ ಚಿಕ್ಕದಾದ್ರೆ ಈಗ ಮೊದಲು ಫುಲ್ ಹ್ಯಾಂಡ್ಲ್ ಇತ್ತು, ಅರ್ಧ ಹ್ಯಾಂಡ್ಲ್ ಮಾಡಿ ಬಾಕ್ಸ್ ಮಾಡಿದೀವಿ. ಸೊ ಒಂದೊಂದು ಬೆಳವಣಿಗೆ ಮಾಡ್ಕೊಂತ ಬಂದೀವಿ. ಬಟ್ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ ಸರ್, ಇದು 6 ಇಂಚ್ ಮಾಡಿದೀವಿ ರೋಲರ್ನ. ಕೆಲವು ರೈತರು ಕೇಳಿದ್ದಾರೆ 6 ಇಂಚ್ ಮಾಡ್ಕೊಡಿ ಅಂತ, ಅವ್ರಿಗಂತ ಮಾಡಿಸಿದ್ವಿ ಸರ್. ಒಂದು 50 ಪೀಸು 6 ಇಂಚದು. ಇದು ಬೇಕಾದ್ರೆ 3250 ಐತಿ ಸರ್ ಪ್ರೈಸ್. ಇದು 3000 ಐತಿ. ಸೊ ಇದೇನಂದ್ರೆ ಸರ್, ಸಣ್ಣ ರೈತರು ಏನಿಲ್ಲ ಅಂದ್ರು ಒಬ್ರು ಒಂದು ದಿನಕ್ಕೆ 1.5 ಎಕರೆ ಮಾಡ್ತಾರೆ. ಅವ್ರು ಸುಮ್ನೆ ನಡ್ಕಂತ ಹೋಗೋದೇ ಸರ್, ಅಷ್ಟೇ. ಏನು ಮಾಡಂಗಿಲ್ಲ, ಅವ್ರೇನ್ ಕುಂತ್ಕೊಳಂಗಿಲ್ಲ, ದಣ್ಕೊಳೋದಿಲ್ಲ. ಜಸ್ಟ್ ಹಿಂಗೆ ಹೊಟ್ಟೆಗೆ ಇಟ್ಕೋಬೇಕು, ಹಿಂಗೆ ಹೋಗ್ತಾ ಇರ್ಬೇಕು ಅಷ್ಟೇ. ಮಾಡ್ಕೊಂಡು ಹೈಟ್ ಐತಿ, ಇದು ಮಧ್ಯದಲ್ಲಿ ಹಾಕೋಬೇಕು ಹೋಲ್. ಇದು ಹೈಟ್ ಐತಿ, ಮಧ್ಯದಲ್ಲಿ ಹಾಕೊಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ ಸರ್, ಏನಿಲ್ಲ. ಓಕೆ ಸರ್, ಈಗ ಈ ವೆರೈಟಿ ಏನು ಸರ್ ಇದು? ಸೊ ಇದು ಟೆಸ್ಟಿಂಗ್ ಪೀಸ್ ಸರ್. ಟೆಸ್ಟಿಂಗ್ ಪೀಸಾ? ಓಕೆ ಸರ್, ಟೆಸ್ಟಿಂಗ್ ಪೀಸು. ಇದನ್ನ ಇಲ್ಲಿ ಬಂದವ್ರು ರೈತರು ತೋರ್ಸಾಕ್ ಸರ್. ನಮ್ದು ಈಗ ರೈತರು ಬಂದಿದಾರಲ್ಲ, ಬಂದವ್ರನ್ನ ತೋರ್ಸಾಕೆ. ಸೊ ಈ ಸುಮ್ಮನೆ ನಡ್ಕೊಂತ ಹೋಗೋದು, ಪ್ರೆಜರ್ ಹಾಕೋದಿಲ್ಲ, ಕಾಲು ನೋವು, ಕೈ ನೋವು, ಸೊಂಟ ನೋವು ಏನಿರಲ್ಲ. ಸೊ ನಡ್ಕೊಂತ ಹೋಗೋದು ಸಾಲ್ ಮಧ್ಯದಲ್ಲಿ ಆರಾಮಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಸಲ ಸರಿಯಾಗಿ ಹೋಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋಗೋದು. ಏನಾಯ್ತು ಸರ್, ನಾವೇ ಸ್ವಂತ ಓಡ್ಕೊಳ್ತೀವಿ. ಸೊ ಇದು ಅವ್ರಿಗೆ ಉಪಯೋಗ ಆಗುತ್ತೆ ಸರ್. ಇದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಈ ಸೀಸನ್ಗೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ರೇಟ್ ಏರಿದ್ರು, ಪೆಟ್ರೋಲ್ ಡೀಸೆಲ್ ಎಲ್ಲವೂ ಇರೋದು, ನಾವು ಏರ್ಸ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಅದೇ ಪ್ರೈಸ್ ಅಲ್ಲೇ ಬರ್ತಾ ಇದಾವೆ. ಓಕೆ, ಈ ಒಂದು ಯಂತ್ರವನ್ನ ಬಳಸೋದ್ರಿಂದ ನಮ್ಮ ಕೂಲಿಗಳು ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಆರಾಮಾಗಿ ಸರ್, ನಾವು ಸಾಯಂಕಾಲ 2 ಗಂಟೆ ಟೈಮ್ ಐತೆ ಅನ್ಕೊಳ್ಳಿ ಸರ್, ಆರಾಮಾಗಿ ಹೋಗಿ 2 ಗಂಟೆ ದೂಕ್ಯಂತ ಬರ್ಬೋದು. ಬೆಳಗ್ಗೆ ಟೈಮ್ ಐತೆ ಅನ್ಕೊಂಡ್ರಿ, ಬೆಳಗ್ಗೆ ದೂಕ್ಬೋದು. ಸೊ ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ ಅಂದ್ರೆ ಆರೋಗ್ಯ ಇರ್ತೀವಿ, ಎಲ್ಲ ಮಾಡ್ತೀವಿ ಸರ್. ಇದು ಬರೀ ಗಂಡ್ ಮಕ್ಳು ಅಷ್ಟೇ ಯೂಸ್ ಮಾಡ್ಬೇಕಂತ ಏನಿಲ್ಲ ಸರ್, ಹೆಣ್ಮಕ್ಳು ಮಾಡ್ಬೋದು ಸರ್. ಅದಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿನಲ್ಲ ಸರ್, ಎಲ್ಲ 3 ಹೋಲ್ ಇದೆ. ಯಾರಿಗೆ ಬೇಕಾದ್ರೂ ಅವ್ರಿಗೆ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇವರೇ ಈ ಹೈಟ್ ಅವರೇ ಅಂತ ಏನಿಲ್ಲ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್.